ಶಬ್ದಗಳನ್ನು ಕೊಟ್ಟ ದೇಶ, ಇದು ಸತ್ವವನ್ನು ಕೊಟ್ಟ ದೇಶ, ಇದು ಸಂದೇಶಗಳನ್ನು ಕೊಟ್ಟ ದೇಶ. ಇಂತಹ ದೇಶದಲ್ಲಿ ಇನ್ನೊಂದು ಅದ್ಭುತವಾದ ಇನ್ನೊಂದು ಸ್ಥಳ ತಿರುವಣ್ಣಾಮಲೈ. ನಾಗವರ್ಣದ ಮಾತಿನ ಚುಂಗನ್ನ ಹಿಡಿದುಕೊಂಡು ಕೆಲವು ಸಭೆಗಳಲ್ಲಿ ಮಾತನಾಡಲು ಹೋಗಬಾರದು. ಮಾತಿಗೆ ಕಿವಿಯಾಗುವ ಕೆಲವು ಸಭೆಗಳು, ಮಾತಿಗೆ ಮಾತಾಗುವ ಕೆಲವು ಸಭೆಗಳು, ಮಾತು ಜ್ಯೋತಿಯಾಗುವ ಕೆಲವು ಸಭೆಗಳು. ಇವತ್ತಿನ ಸಭೆ ಎಂಥದ್ದು ಅಂದರೆ ಮಾತು ಜ್ಯೋತಿಯಾದ ಅದ್ಭುತವಾದ ಒಂದು ಸಮಾರಂಭ. ಲೋಕಾಯುಕ್ತರು, ಸನ್ಮಾನ್ಯ ಲೋಕಾಯುಕ್ತರು ಏನನ್ನ ಹೇಳಿದರು? ಒಂದು ಸಾಲು, ಪಾಪಿಯದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾವು ಮಾಡುವ ಸಮಾಜ, ನಾವು ಬದುಕುವ ಬದುಕು ನಮಗಲ್ಲದೆ ಅದು ಅನ್ಯರಿಗೆ ಸಲ್ಲದಯ್ಯ. ಎಷ್ಟು ಸರಳವಾಗಿ ಒಂದು ನಾಗರಿಕ ಜವಾಬ್ದಾರಿಯನ್ನ ಕುರಿತು ಮಾತಾಡಿ ಹೋದರು. ಈ ದೇಶ ಬಹಳ ದೊಡ್ಡದು. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಇಂಡಿಯನ್, ಐ ಆಮ್ ಬಾರ್ನ್ ಇನ್ ಇಂಡಿಯಾ. ಈ ದೇಶದಂತ ದೇಶ ಪ್ರಪಂಚದಲ್ಲಿ ಮತ್ತೊಂದು ಸಿಗೋದಿಲ್ಲ. ಯಾಕೆಂದ್ರೆ ಇದು ತಾಜ್ ಮಹಲ್ಗಳಿಗಾಗಿ ಸಾಯಲಿಲ್ಲ, ಇದು ಚೈನಾ ವಾಲ್ಗಳನ್ನು ನಿರ್ಮಾಣ ಮಾಡಲಿಲ್ಲ, ಇದು ಲಿಬರ್ಟಿ ಸ್ಟ್ಯಾಚ್ಯೂಗಳನ್ನು ನಿಲ್ಲಿಸಲಿಲ್ಲ. ಇದು ಕಟ್ಟಿಕೊಟ್ಟದ್ದು ಅನುಭವ ಮಂಟಪವನ್ನ. ಏನು ಅನುಭವ ಮಂಟಪ? ವಾಟ್ ಈಸ್ ಅನುಭವ ಮಂಟಪ? ಅನುಭವ ಮಂಟಪದಲ್ಲಿ ಅಧಿಕಾರವಿಲ್ಲ, ಜೋಳವಾಳಿ ಇಲ್ಲ, ಅದು ಹಂಗಿನರ ಮನೆಯಲ್ಲ, ಅಲ್ಲಿ ಬಂದವರಾರೂ ಅಧಿಕಾರಿಗಳಲ್ಲ. ಬಯಲು ಬಯಲನ್ನು ಬಿತ್ತಿ, ಬಯಲು ಬಯಲನ್ನು ಬೆಳೆದು, ಬಯಲು ಬಯಲಾಗಿ ಹೋಗುವವರೆಲ್ಲ ಬಂದಿದ್ದು ಅನುಭವ ಮಂಟಪಕ್ಕೆ. ಅಂಥ ಅನುಭವ ಮಂಟಪ ಇದ್ದಂಥ ನಾಡಿನಲ್ಲಿ ನೀವೆಲ್ಲ ಹುಟ್ಟಿಬಿಟ್ಟಿದ್ರಿ, ನಾವೆಲ್ಲ ಹುಟ್ಟಿಬಿಟ್ಟಿವೆಲ್ಲ. ಇದಕ್ಕಿಂತಲೂ ದೊಡ್ಡದು ಇನ್ನೇನಿದೆ ಹೇಳಿ? ದ ಮೋಸ್ಟ್ ಬ್ಯೂಟಿಫುಲ್. ಈ ಸಭೆ ನನಗೆ ಬಹಳ ಪ್ರೀತಿಯ ಸಭೆ. ಪ್ರೀತಿನೇ ನಮಗೆ ಬಹಳ ಅದ್ಭುತವಾದ ಮಂತ್ರ. ಯಾಕಂದ್ರೆ ನಾವು ಪ್ರೀತಿಯ ನೆಲದಿಂದ ಬಂದವರು. ಪ್ರೀತಿ ನಮ್ಮ ಬದುಕಿನ ಧರ್ಮ, ಪ್ರೀತಿ ನಮ್ಮ ಬದುಕಿನ ಸೂತ್ರ, ಪ್ರೀತಿ ನಮ್ಮ ಉಸಿರು. ಪ್ರೀತಿಯನ್ನ ಪ್ರಪಂಚಕ್ಕೆ ನಮ್ಮ ಕವಿ ಕೊಟ್ಟಂತ ರೀತಿಯಲ್ಲಿ ಮತ್ತೊಬ್ಬ ಕೊಡಲಿಲ್ಲ. ಮಧುರಚಂದ್ರನಂತೆ ಪ್ರೀತಿಯನ್ನ ಪ್ರಪಂಚಕ್ಕೆ ಯಾರೂ ಕೊಡಲಿಲ್ಲ. ಈಸ್ ಒನ್ ಸಚ್ ಗ್ರೇಟ್ ರೈಟರ್. ನಮ್ಮ ಬಸವರಾಜರ ಮುಂದಿನ ಯೋಜನೆ ಮಧುರಚಂದ್ರ ಆಗ್ತಾರೆ ಅಂತ ನನ್ನ ಬಹಳ ದೊಡ್ಡ ನಿರೀಕ್ಷೆ. ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಬ್ರಹ್ಮವನದ ಹಣ್ಣು ಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಎಲ್ಲಿ ಬಿತ್ತು? ಇಲ್ಲೇ ಇತ್ತು, ನೋಡಿರ್ಲಿಲ್ಲ ಅಷ್ಟೇ. ದಿಸ್ ಬಸವರಾಜ ಈ ವಾಸ್ ಹಿಯರ್, ಬಸವಣ್ಣ ವಾಸ್ ಹಿಯರ್, ಅನುಭವ ಮಂಟಪ ವಾಸ್ ಹಿಯರ್. ಅದಕ್ಕೊಂದು ಕಾಸ್ ಬೇಕಾಗಿತ್ತು. ಆ ಕಾಸ್ ಇವತ್ತು ಘಟಿಸಿ ಕವಿ ವಾಕ್ಯ ಸತ್ಯ ಆಯಿತು, ಮಧುರಚಂದ್ರರ ಕಾವ್ಯ ಸತ್ಯ ಆಯಿತು. ಬರಹ ಒಂದು ಕಾಲ, ಬದುಕು ಇನ್ನೊಂದು ಕಾಲ. ಸರಿಸುಮಾರು 1000 ವಚನಗಳ ದೀರ್ಘಧಾರಿ, 806 ಪುಟಗಳ ಒಂದು ಬೃಹತ್ ಹೊತ್ತಿಗೆ. ತಪ್ಪಿ ಮೈ ಮೇಲೆ ಬಿದ್ದರೆ ನಿಮಗೆ ಪೆಟ್ಟಾಗದಂತೆ ಲೈಟ್ ವೇಟ್ ಪೇಪರ್ನಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಕೆಲವು ಪುಸ್ತಕಗಳು ಬಹಳ ಭಯಾನಕ ಆಗಿರ್ತವೆ, ಬ್ರೇನ್ ಹ್ಯಾಮರೇಜ್ ಆಗಿಬಿಡ್ತದೆ ತಲೆ ಮೇಲೆ. ಅವಕ್ಕೆ ಅಭಿನಂದನಾ ಸಾಹಿತ್ಯ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅದು ಅಭಿನಂದನೆ ಮಾಡಿಸ್ಕೊಂಡು ಒಂದು ಕರ್ಮ, ಬೀಳಿಸ್ಕೊಂಡು ಇನ್ನೊಂದು ಕರ್ಮ. ಆದರೆ 1000 ವಚನಗಳಲ್ಲಿ ಬಸವರಾಜ್, ವಾಟ್ ಹಿ ಹ್ಯಾಸ್ ಟ್ರೈಡ್ ಟು ಸೇ, ವಾಟ್ ಬಸವಣ್ಣ ಹ್ಯಾಸ್ ಟು ಟ್ರೈ ಟು ಸೇ. ನಿನ್ನೆಯಿಂದ ಒಬ್ಬ ಗೆಳೆಯ ಜಗಳ ಮಾಡ್ತಾ ಇದ್ದಾನೆ. ಗೆಳೆಯ KN ದೊಡ್ಡಮನಿ ಅಂತೇಳಿ, ಮೋಸ್ಟ್ಲಿ ಬುಕ್ ಬ್ರಹ್ಮದ ಮೂಲಕ ನನಗೆ ಈ ಉತ್ತರ ಅವನಿಗೆ ಹೋಗಿ ಮುಟ್ಲಿ ಅಂತೇಳಿ ಅವ್ರ ಹೆಸರನ್ನ ಹೇಳ್ತಾ ಇದ್ದೆ. ನನ್ನೊಳಗಿನ ನಾನು ನೀನೇ, ಎರಡೇ ಶಬ್ದಗಳು. ಒಂದು ನಾನು, ಒಂದು
ನೀನು. ಶಟಸ್ಥಲದ ವಚನಗಳ ಜರ್ನಿಯನ್ನು ಮಾಡ್ಕೊಂಡು ಬಂದರೆ ಮುಂದೆ ನಾನೂ ಇಲ್ಲ, ನೀನೂ ಇಲ್ಲ. ನಮ್ಮ ಅಪ್ಪುಗಳು ಹೇಳಿದ್ರಲ್ಲ, ಇಲ್ಲ ಎಂಬುದೇ ಇಲ್ಲ. ಸಿದ್ದೇಶ್ವರ ಸ್ವಾಮೀಜಿಗಳ ಕೊನೆಯ ಸಂದೇಶ ಏನು? ಇಲ್ಲ ಎಂಬುದೇ ಇಲ್ಲ. ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದೇ ಇಲ್ಲ. ಇವತ್ತು ಬಹಳ ಖುಷಿ ಪ್ರಪಂಚದಲ್ಲಿ ಯಾರಾದರೂ ಇದ್ರೆ ಈ ದಿನ, ಈ ಕ್ಷಣದಲ್ಲಿ, ಅದು ಸಿದ್ದೇಶ್ವರ ಅಪ್ಪುಗಳೇ. ಯಾಕೆಂದ್ರೆ ವಚನಗಳು, ನಿಜಗುಣರು, ತತ್ವಪದಕಾರರು, ಸೂಫಿಗಳು, ಭಾರತೀಯ ಎಲ್ಲ ಸಾಹಿತ್ಯವು ಭಾಷಾಂತರ ಆಗಬೇಕು ಅಂತಕ್ಕಂಥ ಬಹಳ ದೊಡ್ಡ ಕಾಳಜಿಯನ್ನು ಇಟ್ಟುಕೊಂಡ ಸಮಕಾಲೀನ ಸಂತ ನಮ್ಮ ಮಧ್ಯೆ ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರ ಶ್ರೀಗಳು ಆಗಿದ್ರು. ಗೆಳೆಯ ಬಸವರಾಜರಿಗೆ ನಾನು ತುಂಬಾ ದುಂಬಾಲು ಬಿದ್ದಿದ್ದೆ. ಅವರು ಉಸಿರು ಚೆಲ್ಲುವ ಮೊದಲು ಈ ಪುಸ್ತಕ ಆಗಬೇಕು, ಈ ಪುಸ್ತಕ ಅವರಿಂದ ಲೋಕಾರ್ಪಣೆ ಆಗಬೇಕು, ಈ ಪುಸ್ತಕಕ್ಕೆ 4-6 ಸಾಲುಗಳು ಆಶೀರ್ವಾದ ರೂಪದಲ್ಲಿ ಅವರಿಂದ ಸಿಗಬೇಕು ಅಂತೇಳಿ. ಆದರೆ ಸಮಯ ನಮ್ಮ ಕೈಯಲ್ಲಿ ಇಲ್ಲದ್ದು. ನಿನ್ನೆಯಿಂದ ಗೆಳೆಯನೊಬ್ಬನ ಜೊತೆ ಜಗಳಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವನು ಕೇಳಿದ್ದು ಮೈ ಮೀ ಈಸ್ ದಿ ಅಂದ್ರೆ ಏನು? ಅವನು ಇಂಗ್ಲಿಷ್ ಬರ್ತದೆ ಬ್ರದರ್, ಕನ್ನಡನೂ ಬರ್ತದೆ, ಆದ್ರೆ ನನಗೆ ಕ್ವಶನ್ ಕೇಳಿದ್ದಾನ ಅವನು. ನಾನು ಎಂದರೆ ಏನು? ನನಗೆ ಬಹಳ ದೊಡ್ಡ ಕ್ವಶನ್ ಆಗ್ಬಿಡ್ತು. ಘಟನೆ ನೆನಪಾಗ್ಬಿಡ್ತು, ಹಾಕ್ದೆ ಅವನಿಗೆ. ಪಕ್ಕದ ತಮಿಳ್ನಾಡಿನಲ್ಲಿ ತಿರುವಣ್ಣಮಲೈ ಬೆಟ್ಟ ಇದೆ. ಆ ತಿರುವಣ್ಣಮಲೈನಲ್ಲಿ ರಮಣ ಮಹರ್ಷಿ ಅಂತ ಬಹಳ ದೊಡ್ಡ ಸಂತರಾಗಿ ಹೋದ್ರು. ಈ ದೇಶ ಬಹಳ ಶ್ರೇಷ್ಠ ಅಂತ ಹೇಳಿದೆ. ಯಾಕೆಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪುಣ್ಯಾತ್ಮರ ಸಮಾಧಿಗಳ ಸ್ಪರ್ಶಕ್ಕಾಗಿ ಸಾವಿರ ಜನಗಳು ಜಗತ್ತಿನ ಬೇರೆ ಬೇರೆ ದೇಶದಿಂದ ಬರ್ತಾರೆ, ಬೇರೆ ಯಾವುದಕ್ಕಾಗಿನೂ ಬರೋದಿಲ್ಲ. ಮಾಂತೇಶ್ ಅಣ್ಣವ್ರು ಹೇಳಿದ್ರು ಆರಂಭದಲ್ಲಿ, ಗೋಳಗುಮ್ಮಟ ನಮ್ಮ ಬಿಜಾಪುರ. ನಮ್ಮ ಬಿ ಎಂ ಶ್ರೀ ಅವರು ಬಿಜಾಪುರಕ್ಕೆ ಬಂದ್ರೆ ಕಾರ್ನಿಂದ ಕೆಳಗಿಳಿದು ಹಿಡಿ ಮಣ್ಣನ್ನು ಎತ್ತಿ ಹಣೆಗೆ ಹಚ್ಚಿಕೊಂಡ್ರು. ಯಾತಕ್ಕಾಗಿ ಅಂದ್ರೆ ಬೋಳಗುಮ್ಮಟ ಇದ್ದದಕ್ಕಾಗಿ ಅಲ್ಲ, ಅಲ್ಲಿದಾರಲ್ಲ ವಚನ ಕಮ್ಮಟ ಇದ್ದದಕ್ಕಾಗಿ. ಇದು ಶಬ್ದಗಳನ್ನು ಕೊಟ್ಟ ದೇಶ, ಇದು ಸತ್ವವನ್ನು ಕೊಟ್ಟ ದೇಶ, ಇದು ಸಂದೇಶಗಳನ್ನು ಕೊಟ್ಟ ದೇಶ. ಇಂತಹ ದೇಶದಲ್ಲಿ ಇನ್ನೊಂದು ಅದ್ಭುತವಾದ ಇನ್ನೊಂದು ಸ್ಥಳ ತಿರುವಣ್ಣಮಲೈ. ಆ ತಿರುವಣ್ಣಮಲೈನಲ್ಲಿ ರಮಣ ಮಹರ್ಷಿಗಳು ಆಗಿ ಹೋದ್ರು. ರಮಣ ಮಹರ್ಷಿಗಳೇ 17ನೇ ವಯಸ್ಸಿನಲ್ಲಿ ಒಂದು ಕನಸು ಬಿತ್ತು. ಕನಸಿನಲ್ಲಿ ಯಮ ಬಂದು ಕೇಳ್ದ, ಏನಪ್ಪ? ಇವ್ರು ಕೇಳಿದ್ರು, ಏನಪ್ಪ ಬೇಕು? ನಿನ್ನ ಆ ಬುದ್ಧಿ ಇದೆಯಲ್ಲ, ಬುದ್ಧಿಯನ್ನ ಕೊಟ್ಬಿಡು, ಆಯ್ತು, ಅದನ್ನ ತಗೊಂಡು ಹೋಗು. ಮತ್ತೇನು ಬೇಕು? ದೇಹ ಇದೆಯಲ್ಲ, ಆ ದೇಹವನ್ನು ಕೊಟ್ಬಿಡು, ಆಯ್ತು, ಅದನ್ನು ತಗೊಂಡು ಹೋಗ್ಬಿಡು. ಮತ್ತಿನ್ನೇನು ಕೊಟ್ಟಿದೆಯಾ ಹೇಳು? ಮನಸ್ಸು ಅಂತ ಒಂದು ಕೊಟ್ಟಿದೆಯಲ್ಲ, ಅದು ಕೊಟ್ಟಿದ್ನಲ್ಲ, ಅದನ್ನು ಕೊಟ್ಬಿಡು, ಅದನ್ನು ತಗೊಂಡು ಹೋಗು. ಲಾಸ್ಟಿಗೆ ಯಮ ಹೇಳ್ದ, ಒಂದು ಉಳಿತಲ್ಲ, ಅದು ನಾನು ನೀನೇ ಇಟ್ಕೋ, ನಿನ್ಗೆ ಇಟ್ಕೊಂಡ್ಬಿಡು ಅಂತ ಅಂದ್ಬಿಟ್ಟು. ರಮಣ ಮಹರ್ಷಿಗಳಿಗೆ ಆಗ ಪ್ರಶ್ನೆ ಶುರು ಆಯ್ತು. ಯಮ ನನ್ನ ಬುದ್ಧಿಯನ್ನ ಕಳಿಸ್ಕೊಂಡ, ನನ್ನ ಮನಸ್ಸನ್ನ ಕಿತ್ಕೊಂಡ, ನನ್ನ ದೇಹವನ್ನ ಕುತ್ಕೊಂಡ, ಈ ನಾನು ಅನ್ನೋದನ್ನ ನನಗೆ ಬಿಟ್ಟು ಹೋದಲ್ಲ. ಹಾಗಿದ್ದರೆ ನಾನು ಅಂದರೆ ಏನು? The journey started. The boy of 17 years born in India from Tamil Nadu starts thinking over 2 letters, na, nu. ಚಿಂತೆ ಮಾಡ್ತಾ ಮಾಡ್ತಾ ತಮಿಳ್ನಾಡಿನ ಈ ತಿರುವಣ್ಣಮಲೆ ಬೆಟ್ಟ ತಿರುಗ್ತಾ ಇದ್ದ. ಅಲ್ಲೊಬ್ಳು ಕಸ ಗುಡಿಸೋ ಹೆಣ್ಮಗಳು, ಏನಪ್ಪ ಎಲ್ಲಿ ಹೋದ್ರೆ ನೀನೇ ಬರ್ತೀಯಲ್ಲ, ಅಲ್ಲಿ ನೀನು ಅತ್ ಮತ್ತೊಂದು ಶಬ್ದ ಗೊತ್ತಾಯ್ತು. ಆವಾಗ ಕುಳಿತುಕೊಂಡ ಒಬ್ಬ ಮನುಷ್ಯ, 17ನೇ ವಯಸ್ಸಿಗೆ ಕುಳಿತುಕೊಂಡ ಒಬ್ಬ ಮನುಷ್ಯ, ಜಗತ್ತಿನ ಮಹಾನ್ ಶಕ್ತಿ ಕೇಂದ್ರ ಆದ, ಮತ್ಯಾವುದಕ್ಕಾಗಿಯೂ ಅಲ್ಲ, ಕೇವಲ ನಾನು ಅನ್ನುವ ಶಬ್ದ ತಿಳಿದುಕೊಳ್ಳೋದಕ್ಕೆ ಕುಳಿತುಕೊಂಡು ಒಂದೊಂದು ಪದದ ಅರ್ಥ ಮತ್ತು ವ್ಯಾಪ್ತಿ ಎಷ್ಟು ದೊಡ್ಡದು ಅಂದರೆ ಅದು ಅಂಟಿಸಿಕೊಂಡವರಿಗೆ, ಇಳಿಸಿಕೊಂಡವರಿಗೆ ಅರ್ಥ ಆಗ್ತಕ್ಕಂಥ ಆ 2 ಪದಗಳನ್ನು ಇಟ್ಟುಕೊಂಡು ರಾಜಧಾನಿ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದ್ಭುತವಾದ ಒಂದು ಗ್ರಂಥ, ನನ್ನೊಳಗಿನ ನಾನು ನೀನೆ. ಇಲ್ಲಿ ಅನೇಕ ಬಸವ ಫಿಲಾಸಫಿ, ಬಸವ ತತ್ವ ಎಷ್ಟು ದೊಡ್ಡದು. ನಿನ್ನೆ ನಾನು ಸಾಯಂಕಾಲ ಮಾತಾಡ್ತಿರ್ಬೇಕಾದ್ರೆ ಮಾಂತೇಶ್ ಬಿರಾದವ್ರಿಗೊಂದು ಪ್ರಾಮಿಸ್ ಮಾಡಿದ್ದೆ.
ಬೇಂದ್ರೆಯವರು, ವರಕವಿ ಬೇಂದ್ರೆಯವರು ಬಸವ ತತ್ವವನ್ನು ಕುರಿತು ಮಾತಾಡಿದ್ರ ಬಗ್ಗೆ ನಿಮಗೇನಾದರೂ ಐಡಿಯಾ ಇದೆಯಾ? ಇಲ್ಲ ಅಂದರು. ವೇದಿಕೆಯ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಾಕ್ಷಿಯಾಗಿ ಹಂಚಿಕೊಳ್ತೀನಿ ಅಂತ ಹೇಳ್ತಿದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು 1947ರಲ್ಲಿ. 4 ಭಯಾನಕ ಘಟನೆಗಳು ಘಟಿಸಿಬಿಟ್ಟು, ಒಂದು ಕಡೆ ದೇಶ ಸ್ವತಂತ್ರ ಆಯಿತು, ಇನ್ನೊಂದು ಕಡೆ ಗಾಂಧೀಜಿಯ ಹತ್ಯೆ ಆಯಿತು, ಮತ್ತೊಂದು ಕಡೆ ಬಾವುಟದ ನಿರ್ಮಾಣ ಆಯಿತು, ಇನ್ನೊಂದು ಕಡೆ ದೇಶ ವಿಭಜನೆ ಆಗಿಬಿಡ್ತು. ಆದರೆ ಕರ್ನಾಟಕದಲ್ಲಿ ಒಂದು ಘಟನೆ ಆಯಿತು. ಏನಪ್ಪ ಅಂದರೆ, HMV ಕಂಪನಿಯವರು ಬೇಂದ್ರೆಯ ಒಂದು ಹಾಡನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ರು. ಏನದು ಹಾಡು? ಬಸವಣ್ಣನ ಅಂತಿಮ ದಿನಗಳನ್ನು ಕುರಿತಾದ ಹಾಡದು. ಬಸವಣ್ಣನವರ ಅಂತಿಮ ದಿನಗಳು. ನೋಡಿ, ಬಹಳ ಸ್ಟ್ರೇಂಜ್. ದಿಸ್ ಕಂಟ್ರಿ ಇಸ್ ವೆರಿ ಸ್ಟ್ರೇಂಜ್. ಇಬ್ಬರು ದೊಡ್ಡ ವ್ಯಕ್ತಿಗಳು ಅಟ್ ಎ ಟೈಮ್ ಇಂಗ್ಲೆಂಡಿಗೆ ಹೋಗ್ತಾರೆ. ಒಬ್ಬ ಗಾಂಧಿ, ಇನ್ನೊಬ್ರು ಬಾಬಾ ಮಹಾರಾಷ್ಟ್ರದಿಂದ. 40 ವರ್ಷ ಮಾತಾಡಲಿಲ್ಲ ಅವರು. ಫಾರ್ ಹಿಮ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಇಂಡಿಯಾ ವಾಸ್ ಮೆಹರ್ ಬಾಬಾ. ಹಾಗೆ ಈ ದೇಶದ ಸ್ವಾತಂತ್ರ್ಯ, ವಿಭಜನೆ, ರಾಜಕಾರಣ ಇದೆಲ್ಲವೂ ನಡೆದಾಗಲೂ ಕೂಡ ಬೇಂದ್ರೆ ಒಂದು ಚಿಂತನೆ ಮಾಡ್ತಾ ಇದ್ರು. ಅದು ಬಸವಣ್ಣನ ಅಂತಿಮ ದಿನಗಳನ್ನು ಕುರಿತು. ಆವಾಗ ಹುಟ್ಟಿದ ಅದ್ಭುತವಾದ ಕನ್ನಡ ಗೀತೆ. ಅದರೊಳಗೆ ಬಹಳ ಚಂದ ಒಂದು ಸೀನ್ ಬರ್ತದೆ. ನಿಮಗೆಲ್ಲ ಗಿರೀಶ್ ಕಾರ್ನಾಡರು ಬರೆದಿರ್ತಕ್ಕಂಥ ತಲೆದಂಡ ಗೊತ್ತು, ಆದರೆ ಮೂಲ ತಲೆದಂಡ ಬರೆದವರು ಬೇಂದ್ರೆಯವರು. ಆ ತಲೆದಂಡ ನಾಟಕದಲ್ಲಿ ಒಂದು ಪದ್ಯ, ಕೊನೆಗೊಂದು ಪದ್ಯ, ಬಸವಣ್ಣನವರ ಸಮಾಧಿಯನ್ನು ಕಟ್ತಾ ಇದ್ದಾರೆ, ಒಂದ್ರ ಮೇಲೆ ಒಂದು ಕಲ್ಲನ್ನು ಇಡ್ತಾ ಇದ್ದಾರೆ. ಆವಾಗೊಬ್ಬ ಜಂಗಮ ಹಾಡ್ಕೊಂತ ಬರ್ತಾನೆ ಈ ಹಾಡನ್ನ. ಆ ಹಾಡನ್ನು ನಾವು ಏನೋ ಒಂದು ಡಾನ್ಸಿಗೆ ಬಳಸ್ಕೊಂತೀವಿ. ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಇದು ಬಸವಾದಿ ಶರಣರ ಆಲೋಚನೆಗಳನ್ನು, ಹೋರಾಟವನ್ನು ಕುರಿತು ಬರೆದಿರ್ತಕ್ಕಂಥ ಪದ್ಯ. ಬಸವಣ್ಣನ ಬದುಕನ್ನ ಕುರಿತು ಬರೆದಿರ್ತಕ್ಕಂಥ, ಅವನ ಸಂದೇಶವನ್ನ ಕುರಿತಂತ ಒಂದು ಅದ್ಭುತವಾದ ಪದ್ಯ. ಅದರೊಳಗೆ ಹೇಳ್ತಾನವರು, ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ, ಜಡಿಯಿಂದಿಳಿದ ಗಂಗಿ ಹಂಗ, ಜಡಿಯಿಂದಿಳಿದ ಗಂಗಿ ಹಂಗ ಚಂಗನೆನಗದಿತ್ತ, ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ ತಂಗಿ. ಬಸವ ಫಿಲಾಸಫಿ ಹೇಗೆ ಬಂದಿತ್ತು ಅಂದರೆ ಬೆಳಕಿಗಿಂತ ಬೆಳ್ಳಗೆ ಇತ್ತು. ಮುಂದೆ ಹೇಳ್ತಾರೆ, ಹೂವಿಗಿರುವ ಕಂಪು ಇತ್ತು. ಬಸವಣ್ಣ ಎಂಥವರು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಮಾತು ಎಂಥದ್ದನ್ನ ಹೇಳ್ತಾರವರು. ಹೂವಿಗಿರುವ ಕಂಪು ಇತ್ತು, ಹಾಡಿಗಿರುವ ಇಂಪು ಇತ್ತು, ಜೀವದ ಮಾತು ಕಟ್ಟಿದಂಗ ಎದ್ಯಾಗ ನಟ್ಟಿತ್ತ, ಮರ್ಮದ ಮಾತು ಆಡಿದಂಗ ಮರ್ಮಕ ಮುಟ್ಟಿತ್ತ, ತಂಗಿ ತುಂಬಿ ಬಂದಿತ್ತ. ಹಾವು ಬಂದು ಹದ್ದಿನ ಮೇಲೆ, ಅವ್ರ ಕೊನೆಗೆ ಬಸವಣ್ಣನವರ ಸಾವನ್ನ ಅಂತ್ಯವನ್ನು ಹೇಳೋದು, ಹಾವು ಬಂದು ಹದ್ದಿನ ಮೇಲೆ ಎದ್ಯಾಗ ನಟ್ಟಿತ್ತ. ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್. ಬಸವರಾಜ್ ಎಲಿಗಾರ್ ಅವರ ಭಾಷಾಂತರ ಸರ್ವಶ್ರೇಷ್ಠವಾದ ಭಾಷಾಂತರ ಅಂತ ಬಹಳ ಅಧಿಕಾರವಾಣಿಯಿಂದ ನಾನು ಇದನ್ನ ಡಿಕ್ಲೇರ್ ಮಾಡಬಲ್ಲೆ. ಕಾರಣ ಏನಂದ್ರೆ, ನನಗಿಂತಲೂ ಮುಂಚೆ ಪ್ರೊಫೆಸರ್ ಎಮಿರಿಟಸ್ ಆಗಿರ್ತಕ್ಕಂಥ ನನ್ನ ಗುರುಗಳು, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತೇಳಿ ಇದಕ್ಕೆ ಒಂದು ಸರ್ಟಿಫೈ ಮಾಡಿದ್ದಾರೆ. ಎಸ್ ರಿಟನ್ ಫಾರ್ವರ್ಡ್ ಡಾಕ್ಟರ್ ಸಿ ಆರ್ ವೈ ಪ್ರೊಫೆಸರ್ ಎಮಿರಿಟಸ್. ಇಷ್ಟೇ ಪ್ರಮಾಣದಲ್ಲಿ ಅಲ್ಲಮನ ವಚನಗಳನ್ನು, ಅನೇಕ ಬಸವಾದಿ ಶರಣರ ವಚನಗಳನ್ನು ಅವರು ಕೂಡ ಭಾಷಾಂತರ ಮಾಡಿದ್ದಾರೆ. ಆದರೆ ಒಪ್ಕೊಂತಾರೆ ಅವರು ಏನಂತೇಳಿ, ಬಸವರಾಜರ ಟ್ರಾನ್ಸ್ಲೇಷನ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. ಯಾಕೆ ಈಗ ಹೇಳಿದೆ ಅಂದರೆ, ಬೇಂದ್ರೆ ಹೇಳಿದ ಅಂತೇಳಿ ಮಾತು ಎದೆಗೆ ಹೇಗೆ ನಾಡ್ತಾವೋ, ಬಸವರಾಜ್ ಟ್ರಾನ್ಸ್ಲೇಷನ್ ಮಾಡಿದ್ರು ಅಂತೇಳಿ ಟ್ರಾನ್ಸ್ಲೇಷನ್ ಪ್ರಿಯ ಆಗ್ತದೆ. ಮೊದಲಿನ ಟ್ರಾನ್ಸ್ಲೇಷನ್ಗಳು ನಮಗೆ ತಟ್ಟೋದಿಲ್ಲ. ಅನೇಕ ಸಾರಿ ಅಂದೆ, ಇದು ನನಗೆ ಟ್ರಾನ್ಸ್ಲೇಷನ್ ಅನಿಸೋದಿಲ್ಲ, ಇಟ್ಸ್ ಎ ಟ್ರಾನ್ಸ್ಕ್ರಿಯೇಷನ್. ನೀವು ಆ ವಚನ ಬದಿಗಿಟ್ಬಿಟ್ಟು ಸುಮ್ಮನೆ ಒಂದು ಯಾವುದಾದ್ರೂ ಒಂದು ವಚನವನ್ನು ಇಂಗ್ಲಿಷ್ನಲ್ಲಿ ಓದ್ಬಿಟ್ರೆ, ಇಟ್ ಈಸ್ ನಾಟ್ ಟ್ರಾನ್ಸ್ಲೇಟೆಡ್ ಬಟ್ ಈಸ್ ದ ಒರಿಜಿನಲ್ ವರ್ಕ್ ಇನ್ ಇಂಗ್ಲಿಷ್ ಅಂತೇಳಿ ನಿಮಗೆ ಅನಿಸುತ್ತೆ. ಹಾಗನ್ನಿಸ್ಬೇಕು. ಹಾಗನ್ನಿಸಿದ್ರೆ ಮಾತ್ರ ಅದನ್ನೊಂದು ಉತ್ತಮ ಟ್ರಾನ್ಸ್ಲೇಷನ್ ಅಂತೇಳಿ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ. ದ ಫಿಲಾಸಫರ್, to the philosopher, the Vachana literature is a fountain of celestial joy. To the literati, it is an eternal source of enjoyment.
ಇದರೊಳಗೆ ಫೋರ್ವರ್ಡ್ ಬರಿತಾ ನನ್ನ ಗುರುಗಳು ಬಸವರಾಜ್ ಎಲಿಗಾರವರ ಈ ಒಟ್ಟು ಪ್ರಯತ್ನವನ್ನು ಬಸವ ಫಿಲಾಸಫಿಯನ್ನು ಅದರ ಸಂದೇಶವನ್ನು ಬಹಳ ಅದ್ಭುತವಾಗಿ ಬಹಳ 2-3 ಪೇಜಿನ ಲೇಖನದಲ್ಲಿ ಬರೆದಿದ್ದಾರೆ. 87 ವಯಸ್ಸಿನ ನನ್ನ ಗುರುಗಳು ಯಾರನ್ನೂ ಹಾಗೆ ಹೀಗೆ ಹೊಗಳದವರಲ್ಲ. ಬಟ್ ಹಿ ಅಪ್ರಿಸಿಯೇಟೆಡ್ ಬಸವರಾಜ್ ವೆರಿ ಮಚ್. ನನಗೆ ಇನ್ನೊಂದು ಬಹಳ ಮಹತ್ವದ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಅನ್ನಿಸ್ತದೆ. ನೋಡಿ, ಫೋರ್ವರ್ಡ್ ಬರಿತಾ ಬಸವರಾಜ್ ಎಲಿಗಾರು ಇಂಟ್ರೊಡಕ್ಷನನ್ನು ಬರಿತಾ ಅವ್ರ ಭಾಷೆ ಹೇಗಿದೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಸಾಕು. ಥ್ರೂ ದ ವಚನಾಸ್ ಬಸವೇಶ್ವರ ವಾಂಟೆಡ್ ಟು ಮೇಕ್ ಸ್ಟ್ರೇಟ್ ದ ಕ್ರೂಕೆಡ್ನೆಸ್ ಆಫ್ ದಿ ಸೊಸೈಟಿ. ಸಾಕು. ಏನು ಮಾಡಿದ ಬಸವಣ್ಣನಿಗೆ ಈ ಲೋಕದ ಈ ಸಮಾಜದ ಕ್ರೂಕೆಡ್ನೆಸ್ ಅನ್ನ ಹೇಳ್ತಾರೆ ಅವರು. ಥ್ರೂ ದ ವಚನಾಸ್ ಬಸವೇಶ್ವರ ವಾಂಟೆಡ್ ಟು ಮೇಕ್ ಸ್ಟ್ರೇಟ್ ದ ಕ್ರೂಕೆಡ್ನೆಸ್ ಆಫ್ ದಿ ಸೊಸೈಟಿ. He did not merely compose those vachanas, but them into practice in his life. Vachanas, he did not merely compose those vachanas, but put them into practice in life. ಮುಂದಿನ ಸಾಲು ಬಹಳ ಚೆನ್ನಾಗಿದೆ. He lived them. He walked what he talked. He walked what he talked. If you walk what you talk, this life is the last. ಬಸವಣ್ಣ ಹೇಳಿದ್ದು ಇಷ್ಟೇ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗ ಘಟಸರ್ಪ. ಹಾಗೆ ಬದುಕಿದ ಬಸವಣ್ಣ ವಚನಗಳನ್ನು ಬೋಧನೆಗಾಗಿ ಬರೆಯಲಿಲ್ಲ, ಬದಲಾಗಿ ಆತ್ಮಸಾಕ್ಷಿಯಾಗಿ ಸಮಾಜದ ಮುಂದೆ ದಾಖಲೆ ನಿವೇದನೆ ಮಾಡಿಕೊಂಡ. ದ ವಚನಾಸ್ ಶುಡ್ ಬಿ ರೀಡ್ ಬಿಟ್ವೀನ್ ದ ಲೈನ್ಸ್. ಭಾಳ ಚಂದ. ಒಂದು ಹೇಗೆ ಓದಬೇಕು, ನೀವು ಪುಸ್ತಕ ಹಾಗೆ ತೊಗೊಂಡು ಹೋಗ್ಬಿಟ್ರೆ ನಿಮಗೆ ಸಮಸ್ಯೆ ಆಗಬಾರ್ದು ಅಂಥೇಳಿ ವಚನಗಳನ್ನು ಹೇಗೆ ಓದಬೇಕು. ನಾನು ಮೊನ್ನೆ ಮಾಂತೇಶ್ವರ ಜೊತೆ ಇದೇ ಮಾತು, 2ನೇ ಸಾಲನ ಓದಿ 1ನೇ ಸಾಲನ ಓದಬೇಕು ನಾವು ಅಂತೇಳಿ ವಚನದ ವಿಚಾರದಲ್ಲಿ ಯಾವಾಗಲೂ. ನಾಯಿಯ ಹಾಲವು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅನ್ನೋದು ಅದು ಸಪೋರ್ಟ್. ಅದು ಹೇಳಬೇಕಾಗಿದ್ದು ಏನಂದರೆ ಪಾಪಿಯದನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹಂಗಂದ ತಕ್ಷಣ ನಾವು ಒಪ್ಕೊಳ್ಳೋದಿಲ್ಲ. ಅದ್ಯಾಕ್ರಿ ಹಂಗೆ ಅಂದರೆ ಅಲ್ಲಿ ಕೆಳಗಡೆ ರೀಸನ್ ಕೊಡ್ತಾನೆ ಅವನು. ಹಾಗೆ ಅವ್ರು ಹೇಳ್ತಾರೆ, ದ ವಚನಾಸ್ ಶುಡ್ ಬಿ ರೀಡ್ ಬಿಟ್ವೀನ್ ದ ಲೈನ್ಸ್, ಬಿಹೈಂಡ್ ದ ಲೈನ್ಸ್ ಆ್ಯಂಡ್ ಬಿಯಾಂಡ್ ದ ಲೈನ್ಸ್. ದೇ ಶುಡ್ ಬಿ ರೀರೆಡ್, ಅಂಡರ್ಸ್ಟುಡ್ ಆ್ಯಂಡ್ ಇಂಟರ್ಪ್ರಿಟೆಡ್ ಇನ್ ದ ಲೈಟ್ ಆಫ್ ದಿ ಸೋಷಿಯೋ-ಎಕನಾಮಿಕ್ ಆ್ಯಂಡ್ ರಿಲಿಜಿಯೋ-ಕಲ್ಚರಲ್ ಕಂಡೀಷನ್ಸ್. ನೀವು ಒಂದು ವಚನವನ್ನು ಇಡಿಯಾಗಿ ಗ್ರಹಿಸೋದು, ಸಮಗ್ರವಾಗಿ ಗ್ರಹಿಸೋದು ಅಂದರೆ ಅದನ್ನು ಸುಮ್ಮನೆ ಓದಿ ಬದೋದಿಲ್ಲ. ಯಾವ ಸಂದರ್ಭ, ಏನನ್ನ ಕುರಿತು ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ. ಭಕ್ತಸ್ಥಳದಲ್ಲಿ ಶಟಸ್ಥಲ ವಚನಗಳಿವು. ಭಕ್ತಸ್ಥಳದಲ್ಲಿ ಭಾಳ ಅಪರೂಪದ ಒಂದು ವಚನವನ್ನು ನಾನು ಎತ್ಕೊಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು, ಮಕ್ಕಳಿಗೆ ನಾವು ವಚನ ಕಲಿಸ್ಬೇಕಾದ್ರೆ ನಾವು ಕಲಿಸುವ ಮೊದಲ ವಚನ ಏನಪ್ಪ ಅಂದರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಗತಿ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವಚನ. ಇದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದು ಅಷ್ಟೇ ಸರಳತೆಯನ್ನು ಅದು ಕ್ಯಾರಿ ಔಟ್ ಮಾಡಿದರೆ ನಮಗೆ ಬಹಳ ಚಂದ. ಇಲ್ಲಿ ಬಸವರಾಜ್ ಮಾಡ್ತಾರೆ, ದೌ ಆರ್ಟ್ ಮೈ ಫಾದರ್, ಮದರ್ thou. Thou art my father, mother thou. Thou art my kin thou. I have none but thee, O Lord Kudala Sangama Deva. Dip me in milk or dunk me in water. ಹಾಲಲ್ಲಾದರೂ ಅದ್ದು, ನೀರಲ್ಲಾದರೂ ಎದ್ದು, ಅದು ನಿನ್ನ ಚಿತ್ತ. ಸೋ ಬ್ಯೂಟಿಫುಲಿ. ನಾನು ಸುಮ್ಮನೆ ನನ್ನ ಸುಖಕ್ಕಾಗಿ ನಿಮ್ಮ ಕಿವಿಗೆ ಒಂದಿಷ್ಟು ಅದರ ಭಾಷಾಂತರದ ನೆಮ್ಮದಿ ಮುಟ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ವಚನಗಳನ್ನ ಎತ್ಕೊಂಡು, ಇನ್ನು ಸ್ಥಳಗಳ ವಿಶ್ಲೇಷಣೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಭಕ್ತ ಸ್ಥಳ ಅಂದ್ರೇನು, ಮಹೇಶ್ವರ ಸ್ಥಳ ಅಂದ್ರೇನು, ಪ್ರಸಾದಿ ಅಂದ್ರೇನು, ಪ್ರಾಣಲಿಂಗಿ ಅಂದ್ರೇನು, ಐಕ್ಯ ಅಂದ್ರೆ ಏನು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇದೆಲ್ಲ ಅಧ್ಯಾತ್ಮ ನಮಗೇನು ತಿಳಿಲಿಕ್ಕಿಲ್ಲ ಅಂತಕ್ಕಂಥದ್ದು. ಆದರೆ ಭಾಳ ಸರಳವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಮಹೇಶ್ವರ ಆಗೋದಂದರೆ ಏನು, ಮನುಷ್ಯ ಮಹೇಶ್ವರನಾಗೋದಂದ್ರೇನು, ಭಕ್ತ ಮಹೇಶ್ವರನಾಗೋದಂದ್ರೆ ಅನ್ನೋದನ್ನು ಹೇಳ್ತಾರೆ. ನಾವು ಭಕ್ತ ಬೈ ವರ್ಚ್ಯೂ ಆಫ್ ಹಿಸ್ ಡಿವೋಟ್ ಪ್ರಾಕ್ಟೀಸ್
spiritual learning, purgation and guidance of Guru Linga Jangama crosses across Bhaktasthala and enters into Maheshwara Sthala. ಅವನು ಹೇಗೆ ಭಕ್ತನೊಬ್ಬ ಮಹೇಶ್ವರನಾಗ್ತಾನೆ, ಮಹಾಂತನಾಗ್ತಾನೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇದೆ. ಹೀಗೆ ಸುಮಾರು 806 ಪುಟಗಳ ವ್ಯಾಪ್ತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಾಷೆಯನ್ನು, ಭಾವವನ್ನು ನಾವು ಸಂದರ್ಶಿಸಲಿಕ್ಕೆ ಸಾಧ್ಯ. ಇದು ಅವರಿಗೆ ಮುಂದಿನ ಸಮಾಜಕ್ಕೆ ಬಸವಾದಿ ಶರಣರ ಚಿಂತನೆಗಳು ಮುಟ್ಲಿ ಅಂತಕ್ಕಂಥದ್ದು ಅವರ ಕಾಳಜಿ. ಇದು 2023ರಿಂದ ನಿರಂತರವಾಗಿ ಪ್ರಾರಂಭವಾಗಿ ಇಲ್ಲಿವರೆಗೆ ಬಂದು ಮುಟ್ಟಿರ್ತಕ್ಕಂಥದ್ದು. ಇಷ್ಟು ಕೃತಿಯನ್ನು ಕುರಿತು ಅದರ ಒಂದಿಷ್ಟು ಸೊಗಸನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಕೃತಿಕಾರರಾಗಿರ್ತಕ್ಕಂಥ ಬಸವರಾಜ್ ಎಲಿಗಾರ್ ಪೊಲೀಸ್ ಅಧಿಕಾರಿಯಾಗಿದ್ದುಕೊಂಡು ಇಷ್ಟು ಅದ್ಭುತವಾದ ಕೆಲಸ ಮಾಡಿದ್ರು ಅನ್ನೋದು ನನಗೆ ಹೆಗ್ಗಳಿಕೆ ಅನಿಸೋದಿಲ್ಲ, ಅಭಿಮಾನ ಅನ್ನಿಸ್ತದೆ. ಅಭಿಮಾನ. ಏನಾದರಾಗು ಮೊದಲು ಮಾನವನಾಗು ಅಂತೇಳಿ ಹೇಳಿರ್ತಕ್ಕಂಥ ಸಿದ್ದಯ್ಯ ಪುರಾಣಿಕರು ಅಧಿಕಾರಿಗಳೇ ಆಗಿದ್ರು. ಅದರ ನಂತರ ಪೊಲೀಸ್ ಅಧಿಕಾರಿಯೊಬ್ಬರು ಅದ್ಭುತವಾದ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಈ ಕೃತಿಗೆ ಅನೇಕ ಮಹನೀಯರು ಈಗಾಗಲೇ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಗಳಾದ ಜಂಬುನಾಥ್ ಮಳಿಮಠರು, ಜೊತೆಗೆ ನನಗೆ ಶಂಕರ್ ಬಿದ್ರಿ ಸಾಹೇಬ್ರನ್ನ ನೋಡಿದ ತಕ್ಷಣ ಅವರ ಒಂದು ಸಂದರ್ಭ SS ಹೈಸ್ಕೂಲ್ನಲ್ಲಿ ಸಿದ್ದೇಶ್ವರಪ್ಪಗಳ ಸನ್ನಿಧಾನದಲ್ಲಿ, ದಟ್ ವಾಸ್ ಅವರ್ ಫಸ್ಟ್ ಮೀಟಿಂಗ್ ಆ್ಯಂಡ್ ದಿಸ್ ಈಸ್ ಅವರ್ ಸೆಕೆಂಡ್ ಮೀಟಿಂಗ್. ಸೊ ಅವತ್ತು ಗುರುಗಳಿದ್ದರು, ಇವತ್ತು ಗುರುಗಳಿಲ್ಲ. ನಾಗಾಭರಣ ಸರ್, ನಾವಿಬ್ಬರು ಒಂದೇ ಜಾತಿಯವರು, ಯಾಕಂದರೆ ಸಿನಿಮಾ ಮಾಡ್ತೇವೆ, ಪುಸ್ತಕ ಓದ್ತೇವೆ, ಹೀಗಾಗಿ ಇದು ಒಂದು ಜಾತಿ, ಪುಸ್ತಕ ಓದೋರ್ದೊಂದು ಜಾತಿ. ಇದು ಹಿಂಗೆ ಬಂದುಬಿಟ್ರೆ ಭಾಳ ಚೆನ್ನಾಗಿರ್ತದೆ. ಪದ್ಮಿನಿ ನಾಗರಾಜ್ ಅವರಿದ್ದಾರೆ, ಸಂದೀಪ್ ಅವರಿದ್ದಾರೆ, ಗೆಳೆಯ ವಿಶ್ವನಾಥ್ ಅದ್ಭುತವಾಗಿ ಹಾಡುಗಳನ್ನು. ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಓಶೋಗೆ ಒಂದು ವಾರ್ನ್ ಮಾಡ್ತಾರೆ, ಅವನನ್ನು ಗ್ರೀಸ್ ದೇಶಕ್ಕೆ ಬಿಟ್ಕೋಬೇಡಿ ಅಂತೇಳಿ. ಯಾರನ್ನ? ಆಚಾರ್ಯ ರಜನೀಶರನ್ನ. ಆವಾಗ ಓಶೋ ಕೇಳ್ತಾರೆ, ನನ್ನನ್ನು ಯಾಕೆ ನಿಮ್ಮ ದೇಶಕ್ಕೆ ಬಿಟ್ಕೊಳ್ಳೋದಿಲ್ಲ? ಅವಾಗ ಹೇಳ್ತಾರೆ, ನೀನು ನಮ್ಮ ದೇಶಕ್ಕೆ ಬಂದರೆ ನಮ್ಮ ಕ್ರಿಶ್ಚಿಯಾನಿಟಿ ಹಾಳಾಗ್ತದೆ. ಅಯ್ಯೋ ಅಂತಾನೆ. ಒಂದು ಸಾಮಾನ್ಯ ದೇಶದಿಂದ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಬರೋದರಿಂದ ಶತಮಾನಗಳ ನಿಮ್ಮ ಕ್ರಿಶ್ಚಿಯಾನಿಟಿನೋ ಅಥವಾ ಇನ್ಯಾವುದೋ ಧರ್ಮನೋ ಹಾಳಾಗೋದಾದ್ರೆ ಅದು ಹಾಳಾಗೋದೇ ಒಳ್ಳೆಯದು, ಅದಕ್ಕೆ ಬದುಕುವ ಶಕ್ತಿ ಇಲ್ಲ ಅಂತ. ಸೊ ಯಾವುದು ಧರ್ಮ ಅಂದರೆ ಯಾವುದಕ್ಕೆ ಭಯ, ನಿರ್ಭಯವಾಗಿ ಬದುಕುವುದೇ ಧರ್ಮ. ಸೊ ಹಾಗೆ ಗೆಳೆಯನ ಮೂಲಕ ಬಸವಾದಿ ಶರಣರ ಹಾಡುಗಳನ್ನು ಪೋಪು ಇನ್ಯಾರು ಇದಾರಲ್ಲ ಅವರೆಲ್ಲ ಹಾಡುವಂತಾಗಲಿ ಅಂತೇಳಿ ಇಚ್ಛಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.